ಇವರ ಒಂದು ಸಾಧನೆ ನನಗೆ ಅದು ಮನಸ್ಸು ತುಂಬಿ ಬಂದಿದೆ. ಆದ್ರಿಂದ ನಾನು ಯಾವಾಗಲೂ ಅವ್ರನ್ನ ಅಪ್ರಿಷಿಯೇಟ್ ಮಾಡುವಂಥದ್ದು. ಯಾಕಂತ ಹೇಳಿದ್ರೆ ಯಾರೋ ಒಬ್ಬ ಸಾಧಕ ಯಾರೇ ಇರಲಿ, ಅವರಿಗೆ ಒಂದು ಪ್ರೇರಣೆ ಕೊಟ್ಟರೆ ಅವರು ಇನ್ನಷ್ಟು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ಒಂದು 100 ಮೀಟರ್ ಓಟದಲ್ಲಿ ಒಂದಿಷ್ಟು ಪ್ರೇಕ್ಷಕರಿದ್ರೆ ಅವನು ಇನ್ನಷ್ಟು ವೇಗವಾಗಿ ಓಡ್ಲಿಕ್ಕೆ ಆಗುತ್ತೆ. ಯಾರು ಇಲ್ಲದೆ ಬರೀ ಗ್ರೌಂಡಲ್ಲಿ ಓಡ್ಲಿಕ್ಕೆ ಆಗೋದಿಲ್ಲ. ಅದೇ ಇಂಥ ಹುಡುಗರು ಎಲ್ಲ ಒಟ್ಟು ಸೇರಿ ಮಾಡ್ತಾ ಇದ್ದಾರಲ್ಲ, ಅದು ನಿಜಕ್ಕೂ ಅದ್ಭುತ, ಅದು ಎಲ್ಲರಿಗೂ ಮಾದರಿ. ಯಾಕಂತ ಹೇಳಿದ್ರೆ 220ಕ್ಕಿಂತ ಹೆಚ್ಚು ಭಾನುವಾರ, ಇದು 1-2 ಭಾನುವಾರ ಮಾಡಿ ನಮ್ಮಲ್ಲಿ ಕೆಲವರು ಪೇಪರಲ್ಲಿ ಫೋಟೋವನ್ನ ಇದು ಮಾಡ್ಕೊಳ್ಳೋರು ಎಲ್ಲ ಇದೆ. ಆದ್ರೆ ಇವರು 220 ಬಾರಿ ಪ್ರತಿ ಭಾನುವಾರ ಒಂದು ದಿನ ಕೂಡ ತಪ್ಪದೆ ಬೇರೆ ಬೇರೆ ಸಂಸ್ಥೆಗಳಿದೆ, ನನ್ನ ಹೆಸರು ಹೇಳುವುದಿಲ್ಲ, ಎಲ್ಲೆಲ್ಲ ಇದ್ದಾರೆ, ಪಂಚವರ್ಣದೊಟ್ಟಿಗೆ ಸಾಥನ್ನ ನೀಡಿದ್ದಾರೆ. ಅವರೆಲ್ಲ ಒಟ್ಟು ಈ ಸ್ವಚ್ಛತೆ ಅಭಿಯಾನವನ್ನ ಅದು ಪ್ರತಿ ಭಾನುವಾರ ಮಾಡ್ತಾ ಇದ್ದಾರೆ. ಸುಜಾತ ಅವರು ಹೇಳಿದಾಗೆ ಬೀಚ್ ಇರ್ಬೋದು, ದೇವಸ್ಥಾನ ಇರ್ಬೋದು, ರಸ್ತೆ ಬದಿ ಇರ್ಬೋದು, ಯಾವುದೇ ಒಂದು ಹೇಸಿಕೆ ಇಲ್ಲದೆ ನಮ್ಗೆ ಅವರಿಗೆ ಕೆಲಸ ಒತ್ತಡ, ಅವ್ರ ಮನೆಯಲ್ಲಿ ಕೆಲಸ ಇಲ್ಲ ಅಂತ ಅಲ್ಲ, ಅವರಿಗೇನು ಬೇಕನ್ನಷ್ಟು ಕೆಲಸ ಇದೆ, ಬೇರೆ ಬೇರೆ ತೊಂದರೆ ಇರುತ್ತೆ, ಅದನ್ನೆಲ್ಲ ಮೆಟ್ಟಿ ನಿಂತು ಈ ಸ್ವಚ್ಛತೆ ಅಭಿಯಾನ ಮಾಡ್ತಾ ಇದ್ರಲ್ಲ, ಇದು ಸ್ನೇಹಿತರೆ ನಿಜವಾದ ದೇವರಿಗೆ ಕೊಡುವ ಪೂಜೆ. ನೀವು ದೊಡ್ಡ ದೊಡ್ಡ ಒಂದು ಪೂಜೆ ಮಾಡಿ ಪುರಸ್ಕಾರ ಮಾಡಿ 45 ಕೋಟಿಯ ಚಿನ್ನದ ಕಿರೀಟ ಹಾಕಿ ದೇವರು ತೃಪ್ತಿ ಆಗುವುದಿಲ್ಲ. ಇದು ನಿಜಕ್ಕೂ ದೇವರಿಗೆ ಮುಟ್ಟುವಂತ ಪೂಜೆ ಅದಾಗಿರುತ್ತೆ. ಆದ್ರಿಂದ ಅವ್ರನ್ನ ನಾನು ಯಾವಾಗಲೂ ಅಭಿನಂದಿಸ್ತಾ ಇರುವಂತದ್ದು. ಮೇಡಮ್ ಹೇಳಿದಾಗೆ ನನಗೂ ಕೂಡ ಈ ಹಸಿರು ಮತ್ತೆ ಸ್ವಚ್ಛತೆ ಬಗ್ಗೆ ಒಂದು ವಿಶೇಷವಾದ ಒಂದು ಆಸಕ್ತಿ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಒಂದಿಷ್ಟು ಕಳಕಳಿ ಕೂಡ ಇರುತ್ತೆ. ನಾವು ನಮ್ಮ ವಿದ್ಯಾರ್ಥಿಗಳು, ಸಂಜೀವ್ ಸರ್ ಅವರಿಗೆ ಗೊತ್ತಿದೆ, ನಾವು ಪ್ರತಿದಿನ ಅನೌನ್ಸ್ ಮಾಡುವಾಗ ಪ್ಲಾಸ್ಟಿಕ್ ಅನ್ನು ತರಬಾರ್ದು, ಚಾಕ್ಲೇಟ್ ಜರಿ ಹಾಕಬಾರ್ದು, ಚಿಕ್ಕ ಮಕ್ಕಳಿಗೆ ಹೇಳಿದಾಗ ಹೇಳ್ತೇವೆ. ಅದು 100ಕ್ಕೆ 100 ನಮ್ಗೆ ಫುಲ್ಫಿಲ್ಮೆಂಟ್ ಸಿಗುದಿಲ್ಲ. ನಿಮ್ಗೆ ಗೊತ್ತಿದೆ, ಅವರು ಅಷ್ಟು ಕ್ಲೀನ್ ಮಾಡ್ತಾ ಇದ್ದಾರೆ. ಫೇಸ್ಬುಕ್ ಅಲ್ಲಿ ಹಾಕಿದ್ರು ಅದೇ ಜಾಗಕ್ಕೆ ನೆಕ್ಸ್ಟ್ ವೀಕ್ ತಂದು ಹಾಕುವವರು ಎಷ್ಟೋ ಜನ ಇದ್ದಾರೆ. ತುಂಬಾ ಬೇಜಾರಾಗತ್ತೆ. ನಾನು ರವೀಂದ್ರ ಹತ್ರ ಹೇಳಿದೆ, ನಾ ಗಿಳಿಯಾರು ಇಲ್ಲಿ ಮೂಡುಗಿಳಿಯಾರು ಹೋಗೋ ದಾರಿಯಲ್ಲಿ ನಾವು ದಿನ ವಾಕಿಂಗ್ ಹೋಗ್ತೇವೆ, ಸೇತುವೆ ಆಚೆ ಈಗ ನೋಡಿ ಬೇಕಾದ್ರೆ ಸಾಧಾರಣ ಅರ್ಧ ಲೋಡ್ ಆಗಷ್ಟು ಕೊಳಕನ್ನು ತಂದು ಹಾಕಿದ್ದಾರೆ. ಮೂಟೆ 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 ಇದೆ. ಎಲ್ಲ ಅವಿದ್ಯಾವಂತರಲ್ಲ, ವಿದ್ಯಾವಂತರು, ಸೋಕಾಲ್ಡ್ ವಿದ್ಯಾವಂತರ ಹಾಕುವಂತದ್ದು. ಇಂಥ ಕೊಳಕ ಇದೆಲ್ಲ ನಾವು ಪದೇ ಪದೇ ಮಾಡುವಂಥದ್ದು ಅವಿದ್ಯಾವಂತರಲ್ಲ, ವಿದ್ಯಾವಂತರೇ. ಆದ್ರೆ ಅಕ್ಷರ ಜ್ಞಾನಿಗಳು, ಆದ್ರೆ ಅಕ್ಷರ ಗೊತ್ತಿದೆ, ವಿದ್ಯೆ ಇದು ನಾಗರಿಕತೆ ಗೊತ್ತಿಲ್ಲದ ಸೋಕಾಲ್ಡ್ ವಿದ್ಯಾವಂತರೇ ಇಂಥದ್ದನ್ನು ಮಾಡ್ತಾ ಇರ್ತಾರೆ. ಅದರಿಂದ ಈ ಜಾಗೃತಿಯನ್ನು ನಾವು ಶಾಲೆಯಲ್ಲಿ ಕೂಡ ಮೂಡಿಸ್ತಾ ಇದ್ದೇವೆ. ಮಕ್ಕಳು ಆದಷ್ಟು ಬದಲಾವಣೆ, ನಿಜಕ್ಕೂ ತುಂಬಾ ಬದಲಾವಣೆ ಆಗಿದ್ದಾರೆ, ಆಗುದಿಲ್ಲ ಅಂತ ಇಲ್ಲ, ಅದು ಪದೇ ಪದೇ ಮುಟ್ಟಬೇಕು, ಅದು ಆಗಿದೆ. ಅದ್ರ ಜೊತೆಯಲ್ಲಿ ನಾವು ಹಸಿರನ್ನ ನಮ್ಮ ಶಾಲೆಯಲ್ಲಿ ಕೂಡ ಹಾಗೆ KL ಕಾರಂತರು ಅವರು ಮಾಡಿ ಹೋಗಿರುವಂತದ್ದು ಅದನ್ನ ಮುಂದುವರಿಸಿಕೊಂಡು ಬರ್ತಾ ಇದ್ದೇವೆ. ಎಲ್ಲಾ ಕಡೆ ಹಸಿರು ಆದಷ್ಟು ನೆಟ್ಟಿದ್ದೇವೆ. ನಮ್ಮ 70ಕ್ಕಿಂತ ಹೆಚ್ಚು ಗಿಡಗಳನ್ನ ನೆಟ್ಟಿದ್ದೇವೆ. 70ಕ್ಕಿಂತ ಹೆಚ್ಚು ಹಣ್ಣಿನ ಗಿಡಗಳು, ಬೇರೆ ಬೇರೆ ದೇಶ ವಿದೇಶ, ಬರೀ 70 ಅಲ್ಲ 70 ರೀತಿಯ ಹಣ್ಣಿನ ಗಿಡಗಳನ್ನು ನೆಟ್ಟಿದ್ದೇವೆ. ಅದ್ರ ಜೊತೆಲಿ ಈಗ ನಿನ್ನೆ ಅಷ್ಟೇ ಆನಂದ್ ಕುಂದರ್ ಅವ್ರ ಹತ್ರ ಕೇಳಿ 100 ಸಾಗವಾನಿ ಗಿಡ ತಂದು ಇಟ್ಟಿದ್ದೇವೆ ಶಾಲೆಯಲ್ಲಿ ನೆಡ್ಬೇಕಂತ. ಇದೆಲ್ಲ ಆಸಕ್ತಿಯನ್ನ ನಾವು ಮಾಡಬೇಕು. ಇಂಥ ಒಂದು ಸಾಧಕರಿಗೆ ಸನ್ಮಾನ ಮಾಡಿರುವಂಥದ್ದು ನಿಜಕ್ಕೂ ಅತ್ಯಂತ ಪ್ರಶಂಸನೀಯವಾದ ಒಂದು ಕೆಲಸ. ಈ ಕೆಲಸ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ಈಗ ವಾತಾವರಣ ಬದಲಾವಣೆ ಆಗ್ತಿರೋದು ನಿಮ್ಗೆ ಕೂಡ ಗೊತ್ತಿದೆ. ಇದು ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ಹಸಿರು ಕಡಿಮೆ ಆಗಿರುವಂಥದ್ದು. ಮತ್ತೆ ನಮ್ಮ ಈ ಗದ್ದೆಗಳ ಸಂಖ್ಯೆ ಕಡಿಮೆ ಆಗಿದೆ. ನಾವು ವಾಕಿಂಗ್ ಇದ್ರಲ್ಲಿ ಹೋಗುವಾಗ ಎಲ್ಲ ಗದ್ದೆಗಳನ್ನ ಮುಚ್ಚಿ ರಸ್ತೆ ಮಾಡಿ, ನಮ್ಮ ಮನೆ ಹತ್ರ ಈಗ ದೊಡ್ಡ ಒಂದು ಸೈಟ್ ಆಗ್ತಾ ಇದೆ. ಎಲ್ಲ ರಸ್ತೆಯನ್ನ ಮಾಡಿ ಸೈಟ್ ಮಾಡ್ತಾ ಇದ್ದಾರೆ. ಈಗ ಮಾಡಿದ್ರೆ ನಾಳೆಗೆ ನಮಗೆ ನಮ್ಮ ಮುಂದಿನ ಪೀಳಿಗೆಗೆ ಒಂದು ತುತ್ತಿನ ಆಹಾರ ಕೂಡ ಸಿಗಲಿಕ್ಕಿಲ್ಲ. ನಾವು ಒಂದು ಆನೆಗೆ ಒಂದು ಕಾಳು ಆಹಾರ ತಿನ್ನುವಾಗ ಕೆಳಗೆ ಬಿದ್ದರೆ ಅದು ದೊಡ್ಡ ವಿಶೇಷ ಅಲ್ಲ ಅಂತೆ. ಆದ್ರೆ ಆ ಕಾಳು ಬಿದ್ದಂತ ವೇಸ್ಟ್ ಆದ ಆಹಾರ ಒಂದು ಇರುವೆಗೆ ಒಂದು ದಿನದ ಒಂದು ಊಟ ಆಗತ್ತೆ. ಹಾಗೆ ದೊಡ್ಡ ದೊಡ್ಡ ಜನರಿಗೆ ಈ ಇದು ಬಿದ್ದರೆ ಹಾಳಾದ್ರೆ, ಇದು ಪರಿವರ್ತನೆ ಆದ್ರೆ ಅವ್ರಿಗೇನು ತೊಂದರೆ ಇಲ್ಲ. ಅದಕ್ಕಿಂತ ಹೆಚ್ಚು ಹಣ ಕೊಟ್ಟು ಆ ಹಣವನ್ನು ಕೊಟ್ಟು ಅವರು ಅಕ್ಕಿಯನ್ನು ತರ್ಬೋದು, ಆಹಾರ ಧಾನ್ಯವನ್ನು ತರ್ಬೋದು. ಆದ್ರೆ ಬಡವರಿಗೆ ತುಂಬಾ ಕಷ್ಟ ಆಗತ್ತೆ. ಅದರಿಂದ ಈ ಪ್ರಪಂಚದಲ್ಲಿ ಒಬ್ಬರೇ ಉಳಿಯುವಂಥದ್ದಲ್ಲ, ಎಲ್ಲರೂ ಒಟ್ಟು ಸಹಬಾಳ್ವೆ, ಸಮನ್ವಯತೆ ಬೇಕು. ಅದರಿಂದ ಈ ಕೃಷಿ ಕೂಡ ನಮ್ಮ ದೇಶದಲ್ಲಿ ಪ್ರಧಾನವಾದ ಒಂದು ಕಸಬಾಗಿದೆ. ಆ ಕೃಷಿಯನ್ನ ನಮಗೆ ರೈತರ ಬೆನ್ನೆಲುಬು, ರೈತರು ನಮ್ಮ ದೇಶದ ಬೆನ್ನೆಲುಬು. ಆದ್ರಿಂದ ಈ ಕೃಷಿಯನ್ನ ಹೀಗೆ ಮುಂದುವರಿಸಿಕೊಂಡು ಹೋಗ್ಬೇಕಾಗತ್ತೆ. ಇಂಥ ಸಾಧಕರನ್ನ ಹೀಗೆ ಸನ್ಮಾನಿಸಿದ್ರೆ ಅದು ಎಲ್ಲರಿಗೂ ಅದು ಪ್ರೇರಣೆ ಆಗತ್ತೆ. ನೀವೆಲ್ಲ ಸಾಕ್ಷಿಗಳಾಗಿದ್ದೀರಿ, ನಿಮ್ಗೆಲ್ಲರೂ ಪ್ರೇರಣೆ ಆಗತ್ತೆ. ಆ ನಿಟ್ಟಿನಲ್ಲಿ ಇದೊಂದು ಒಳ್ಳೆಯ ಒಂದು ಕಾರ್ಯಕ್ರಮಕ್ಕೆ ನಾವು
ಸಾಕ್ಷಿ ಆಗಿದ್ದೇವೆ. ತುಂಬ ಸಂತೋಷದ ವಿಷಯ. ಈ ಪಂಚವರ್ಣ ಯುವಕ ಮಂಡಲ, ಅದ್ರ ಜೊತೆಯಲ್ಲಿ ರೋಟರಿ ಕ್ಲಬ್, ಗೆಳೆಯರ ಬಳಗ, ವಿಪ್ರ ಮಹಿಳಾ ಬಳಗ, ಹಾಗೆ ಹಲವಾರು ಸಂಸ್ಥೆ, ಪಾಂಚಜನ್ಯ ಯುವಕ ಮಂಡಲ, ಹೀಗೆ ಹಲವು ಸಂಸ್ಥೆಗಳು ಎಲ್ಲ ಕೂಡಿ ಇಂಥ ಕಾರ್ಯಕ್ರಮ ಹೀಗೆ ಮಾಡ್ತಾ ಹೋಗಿ ಇದು ಎಲ್ಲರಿಗೂ ಮಾದರಿ ಆಗಲಿ, ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.